ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ರೇಖಾ ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ನಾನು ತಟ್ಟೆ ಇಡ್ಲಿ ರೆಸಿಪಿ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಸ್ಮೂತಾಗಿ ಎಷ್ಟು ಸಾಫ್ಟಾಗಿದೆ ನೋಡಿ. ಮತ್ತು ಇದು ಮಾಡಲಿಕ್ಕೂ ಮೆಥಡ್ ಇದೆ, ಆ ಮೆಥಡಲ್ಲೇ ಮಾಡಬೇಕು. ನೋಡಿ ಹಂಗೆ ಕಟ್ ಆಗ್ತಿದೆ, ಅಷ್ಟು ಸಾಫ್ಟಾಗಿದೆ. ಇದನ್ನು ನಾನು ಏನೇನು ಹಾಕಿ ಎಷ್ಟೆಷ್ಟು ಹಾಕ್ಬಿಟ್ಟು ಮಾಡ್ತೀನಿ, ಅಕ್ಕಿ ಉದ್ದಿನಬೇಳೆ ಎಲ್ಲ ಅಂತ ನಾನು ತೋರಿಸ್ತಿದ್ದೀನಿ. ಇದು ಶೇಂಗಾ ಮತ್ತು ಕಡಲೆ ಮಾಡಿರೋ ಚಟ್ನಿ, ಕಾಯಿ ಹಾಕಿ ಮಾಡಿಲ್ಲ. ಈ ರೆಸಿಪಿನ ನಾನು ಮೊದಲನೇ ವೀಡಿಯೋದಲ್ಲಿ ಒಂದು ಸಲ ಹಾಕಿದ್ದೆ, ಹಾಗಾಗಿ ಇದನ್ನು ತೋರಿಸಿಲ್ಲ. ಈಗ ನಾನು ತಟ್ಟೆ ಇಡ್ಲಿಗೆ ಏನೇನು ಹಾಕಿ ರುಬ್ತೀನಿ ಅಂತ ತೋರಿಸ್ತೀನಿ ನೋಡಿ. ನಾನಿಲ್ಲಿ ಒಂದು ಹಿಡಿಯಷ್ಟು ಅನ್ನ ತೊಗೊಂಡಿದ್ದೀನಿ. ಅನ್ನ ಹಾಕೋದ್ರಿಂದ ತಟ್ಟೆ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ ಮತ್ತು ಇದು ಸ್ಪಂಜ್ ಥರ ಇರುತ್ತೆ ಅಂತ ನಾನು ಒಂದು ಹಿಡಿಯುವಷ್ಟು ಅನ್ನ ಹಾಕ್ತೀನಿ, ಆವಾಗ ಚೆನ್ನಾಗಿರುತ್ತೆ ಅಂತ. ನಾನು ಒಂದು ಮೆಜರ್ಮೆಂಟ್ ಲೋಟ ತೋರಿಸ್ತೀನಿ ನೋಡಿ. ಅದರಲ್ಲಿ ಒಂದು ಲೋಟ ನಾನು ಉದ್ದಿನಬೇಳೆ ನೆನೆಸಿದ್ದೆ, ಮತ್ತು ಅದೇ ಲೋಟದಲ್ಲಿ 3 ಲೋಟದಷ್ಟು ಅಕ್ಕಿ ನೆನೆಸಿದ್ದೀನಿ. ನಾವು ಯಾವ ಲೋಟದಲ್ಲಿ ಉದ್ದಿನಬೇಳೆ ಹಾಕ್ತೀವೋ ಅದೇ ಲೋಟದಲ್ಲಿ 3 ಲೋಟ ಅಕ್ಕಿ ಹಾಕಬೇಕು, ಆವಾಗ ಪರ್ಫೆಕ್ಟಾಗಿ ಬರುತ್ತೆ. ಮತ್ತು ನಾನು ಸ್ವಲ್ಪ ಉದ್ದಿನಬೇಳೆ ಜೊತೆಗೆ 1 ಸ್ಪೂನಷ್ಟು ಮೆಂತ್ಯನೂ ಹಾಕಿದ್ದೆ. ಸ್ಮೆಲ್ಲೆಲ್ಲ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ ಅಂತ. ಇಲ್ಲಾಂದರೆ ಬರೀ ಸಪ್ಪೆ ಸಪ್ಪೆ ಥರ ಅನಿಸುತ್ತೆ ಅಂತ ನಾನು 1 ಸ್ಪೂನಷ್ಟು ಉದ್ದಿನಬೇಳೆನೂ ಮೆಂತ್ಯನೂ ಹಾಕ್ತೀನಿ ನೋಡಿ. ಉದ್ದಿನಬೇಳೆ ಮತ್ತು ಅನ್ನ ಒಟ್ಟಿಗೆ ರುಬ್ಬಿರೋದು. ಈ ಬ್ಯಾಟರು ಈ ಥರ ಇರಬೇಕು ನೋಡಿ. ಈ ಥರ ಹೀಗಿದ್ರೆ ಇಡ್ಲಿ ಚೆನ್ನಾಗಿ ಬರುತ್ತೆ. ತುಂಬ ಗಟ್ಟಿನೂ ಅಲ್ಲ, ತುಂಬ ಇದಾಗಿ ರುಬ್ಬಾರ್ದು. ಈ ಥರ ಸಾಫ್ಟಾಗಿರಬೇಕು ರುಬ್ಬಿದ್ದು, ಈ ಥರ ಬರಬೇಕು ಹಿಟ್ಟು. ಈಗ ಅಕ್ಕಿನೂ ರುಬ್ತಾಯಿದ್ದೀನಿ ನೋಡಿ. ಅಕ್ಕಿನೂ ಅಷ್ಟೇ, ತುಂಬ ನುಣ್ಣಗೇನು ರುಬ್ಬೋದು ಬೇಡ, ಸ್ವಲ್ಪ ತರಿ ತರಿಯಾಗಿದ್ರೂ ಆಗುತ್ತೆ ನೋಡಿ. ಇಷ್ಟು ಇದ್ದರೆ ಸಾಕು. ತುಂಬ ತರಿನೂ ಇರಬಾರ್ದು, ತುಂಬ ನಯಸ್ಸಿಗೂ ಇರಬಾರ್ದು. ಈ ಥರ ರುಬ್ಕೋಬೇಕು. ನಾವು ಈ ಹಿಟ್ಟನ್ನು ಇದೂ ಅಷ್ಟೇ ನೋಡಿ, ಈ ಥರ ಇರಬೇಕು. ಮತ್ತು ನಾವೀಗ ಅಕ್ಕಿದು ಹಿಟ್ಟು ರುಬ್ಬಿದ್ದು ಹಾಕ್ತಾಯಿದ್ದೀವಿ ನೋಡಿ. ಆವಾಗ ಉದ್ದಿನಬೇಳೆ ಹಿಟ್ಟು ಹಿಂಗೆ ಮೇಲೆ ಬರ್ತಾ ಇರಬೇಕು ನಾವು ಹಾಕ್ದಂಗೆ. ಆವಾಗ ಉದ್ದಿನಬೇಳೆಗೂ ಅಕ್ಕಿ ನಾವು ರುಬ್ತೀವಲ್ಲ ಅದಕ್ಕೂ ಹೊಂದ್ಕೊಳುತ್ತೆ ಅಂತ ಚೆನ್ನಾಗಿ ನೋಡಿ. ಈ ಥರ ನಾವು ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡಿ ಇಡಬೇಕು. ಅಕ್ಕಿ ಮತ್ತು ಉದ್ದಿನಬೇಳೆನ ಆದಷ್ಟು ಇಡ್ಲಿಗೆ ಒಂದು 5ರಿಂದ 6 ಗಂಟೆ ನೆನೆಸಿದ್ರೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ದೋಸೆಗಾದರೆ ಅಷ್ಟೊಂದೇನು ನೆನೆಸೋ ಅವಶ್ಯಕತೆ ಇರಲ್ಲ. ಇಡ್ಲಿಗೆ ಮಾತ್ರ ಸ್ವಲ್ಪ ಜಾಸ್ತಿ ಹೊತ್ತು ನೆನೆಸ್ಬೇಕು. ಉದ್ದಿನಬೇಳೆ ಅಕ್ಕಿ 5ರಿಂದ 6 ಗಂಟೆ ಟೈಮ್ ನೆನೆಸ್ಬೇಕು ನೋಡಿ. ಬೆಳಗ್ಗೆ ಅಷ್ಟೊತ್ತಿಗೆ ಇಷ್ಟು ಉಪ್ಕೊಂಬಂದಿದೆ. ನಾವು ಎಷ್ಟು ಹಿಟ್ಟು ರೆಡಿ ಮಾಡಿಟ್ಟಿರ್ತೀವಿ ಅದ್ರ ಮೇಲೆ ಒಂದು 2 ಇಂಚು ಮೇಲಾದರೂ ಉಬ್ಬಿ ಬಂದಿರಬೇಕು, ಆವಾಗ ತಟ್ಟೆ ಇಡ್ಲಿ ಚೆನ್ನಾಗಿ ಬರುತ್ತೆ ಅಂತ. ಅಕಸ್ಮಾತ್ ಏನಾದರೂ ಉಬ್ಬಿಲ್ಲ ಅಂದರೆ ನೀವು ಇನ್ಸ್ಟೆಂಟಾಗಿ ಒಂದು ಈನೋನ ಆ್ಯಡ್ ಮಾಡ್ಕೊಂಡು ಆವಾಗಲೇ ರೆಡಿ ಮಾಡ್ಕೊಂಡು ನೀವು ಹಾಕ್ಬೋದು ಬ್ಯಾಟರು, ಆವಾಗ ಚೆನ್ನಾಗಿ ಬರುತ್ತೆ ತಟ್ಟೆ ಇಡ್ಲಿ. ಅಕಸ್ಮಾತ್ ಏನಾದ್ರು ಉಬ್ಬಿಲ್ಲ ಹಿಟ್ಟು ಅಂದಾಗ, ಈಗ ನಂದು ಉಬ್ಬಿದೆ ಹಿಟ್ಟು, ಈಗ ಉಪ್ಪಾಕಿ ಕಲಸಿ ಇಡ್ತಾಯಿದ್ದೀನಿ ಒಂದು ಅರ್ಧ ಗಂಟೆ. ಆಮೇಲೆ ನಾನು ತಟ್ಟೆ ಇಡ್ಲಿ ರೆಡಿ ಮಾಡ್ತೀನಿ ಹೆಂಗೆ ಅಂತ. ಇದು ನೋಡಿ ನಂದು ತಟ್ಟೆ ಸ್ಟ್ಯಾಂಡ್ ಇದಿರೋದು. ಇದು ಹೆಚ್ಚು ಕಮ್ಮಿ 20-22 ವರ್ಷ ಮೇಲಾಗಿದೆ ಇದು ತೊಗೊಂಡು. ನಾನು ಇದರಲ್ಲೇ ತಟ್ಟೆ ಇಡ್ಲಿ ಮಾಡೋದು. ಯಾವ ಥರ ಮಾಡೋದು ಅಂತ ನನಗೆ ತೋರಿಸ್ತೀನಿ ನೋಡಿ. ಈ ಥರ ಹಿಂಗೆ ಜೋಡಿಸ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ಮತ್ತೊಬ್ಬೊಬ್ಬರು ಅಂಟಾಗುತ್ತೆ ನಾವು ತಟ್ಟೆ ಇಡ್ಲಿ ಮಾಡಿದ್ರೆ ಅಂತಾರೆ. ನಾನು ರುಬ್ಬೋ ರೀತಿ ಮತ್ತು ನಾನು ಎಷ್ಟೆಷ್ಟು ನೆನೆಸಿದ್ದೀನಿ ಅಷ್ಟಷ್ಟು ಹಾಕ್ಕೊಂಡು ನೀವು ರೆಡಿ ಮಾಡಿಕೊಂಡ್ರೆ ಆವಾಗ ಅಂಟೇನು ಬರೋದಿಲ್ಲ, ತಟ್ಟೆ ಇಡ್ಲಿ ಚೆನ್ನಾಗಿ ಬರುತ್ತೆ. ಅಕಸ್ಮಾತ್ ಏನಾದ್ರು ಹಿಟ್ಟು ಉಳೀತು ಅಂದರೆ ನಾವು ಮಾರನೇ ದಿನ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ನೀವು ದೋಸೆನೋ ಪಡ್ಡೋ ಏನಾದರೂ ಮಾಡ್ಕೋಬೋದು. ನಾನಿದ್ರಲ್ಲಿ ಸ್ವಲ್ಪ ಜಾಸ್ತಿನೇ ನೆನೆಸಿದ್ದೆ ನಾಳೆ ಪಡ್ಡು ಮಾಡೋಕ್ಕೆ ಅಂತ, ಹಾಗಾಗಿ ಇದರಲ್ಲಿ ಹಿಟ್ಟು ಮಿಕ್ಕುತ್ತಲ್ಲ ನಾನು ಅದರಲ್ಲೇ ಪಡ್ಡೂ ಮಾಡ್ತೀನಿ.
ಹಾಗಾಗಿ ನಾನು ದೋಸೆ ಇಡ್ಲಿ ಏನಾದ್ರು ಮಾಡಿದ್ರೆ ಅದು 2 ಸಲ ಬರೋಂಗೆ, ಇಲ್ಲ ಪಡ್ಡು ಇಲ್ಲ ದೋಸೆಗೆ ಬರೋಂಗೆ ನಾನು ನೆನೆಸ್ಕೊಳೋದು, ಬರೀ ಒಂದನ್ನೇ ಮಾಡೋದಿಲ್ಲ. ಈಗ ನೋಡಿ ಈ ಥರ ನೊರೆ ಥರ ಗುಳ್ಳೆ ಬರಬೇಕು. ನಾವು ಹಿಟ್ಟನ್ನು ಎತ್ತಿದ್ರೆ ಆವಾಗ ಇಡ್ಲಿ ಎಲ್ಲ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಅಂತ. ಮತ್ತು ತಟ್ಟೆಗೂ ಅಂಟ್ಕೊಳೋದಿಲ್ಲ. ನಾನಿಲ್ಲಿ ಒಂದೊಂದು ಸೌಟ್ ಹಾಕಿ ನಾನು ತಟ್ಟೆ ಇಡ್ಲಿ ಬೇಯೋಕ್ಕೆ ಇಡ್ತಾಯಿದ್ದೀನಿ. ಆವಾಗ ಕರೆಕ್ಟಾಗಿ ಬರುತ್ತೆ. ತುಂಬ ದಪ್ಪನೂ ಹಾಕಬೇಡಿ. ನಾನು ಹಾಕ್ತಿದ್ದೀನಿ ನೋಡಿ, ಇಷ್ಟು ಹಾಕಿದ್ರೆ ಸಾಕು. ಈ ಥರ ಜೋಡಿಸ್ಕೋಬೇಕು. ನಾನು ಅಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನೀರು ಕಾಯೋಕ್ಕಿಟ್ಟಿದ್ದೆ. ಈಗ ನೋಡಿ ಅದ್ರ ಮೇಲೆ ಇನ್ನೂ ಜಾಗ ಇರುತ್ತಲ್ಲ, ಅದ್ರ ಮೇಲ್ಗಡೆ ಒಂದು ತಟ್ಟೆಯಲ್ಲಿ ನಾನು ಇಡ್ತೀನಿ. ಆವಾಗ 7 ಆಗುತ್ತೆ ತಟ್ಟೆ ಇಡ್ಲಿ. ಇದನ್ನು ಬೇಕಾದ್ರೆ ಕಟ್ ಮಾಡಿಬಿಟ್ಟು ತೊಗೋಬೋದು. ಹಾಗಾಗಿ ನಾನು ಈ ಸ್ಟ್ಯಾಂಡ್ ಮೇಲೆ ಇದೊಂದು ಇಟ್ಬಿಟ್ಟು ನಾನು ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸಬೇಕು. ತುಂಬ ಹೈ ಫ್ಲೇಮ್ ಕೊಡಬೇಡಿ. ನೋಡಿ ಈಗ ಬೆಂದು ರೆಡಿಯಾಗಿದೆ. ಇದನ್ನು ಒಂದು 5 ನಿಮಿಷ ಆರ್ಲಿಕ್ಕೆ ಬಿಟ್ಟಿದ್ದೀನಿ. ನೋಡಿ ಈ ಥರ ನೋಡಿದ್ರೆ ಒಂಚೂರು ಅಂಟಬಾರ್ದು. ಈಗ ಇದನ್ನು ಒಂದು ಸ್ಪೂನ್ ಸಹಾಯದಿಂದ ನಾನು ತೆಗಿತೀನಿ. ಸ್ವಲ್ಪ ನೀರು ಬೇಕಾದ್ರೆ ನೀವು ಸೈಡಿಗೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಫಸ್ಟು ಸ್ಪೂನಿಂದ ಸೈಡನ್ನು ನಾವು ತೆಕ್ಕೋಬೇಕು. ನೋಡಿ ಈ ಥರ ತಕ್ಕೊಂಡು ಸ್ವಲ್ಪ ಬೇಕಾದ್ರೆ ನಿಮಗೆ ಎದ್ದಿಲ್ಲ ಅಂದರೆ ಚೂರು ನೀರು ಹಾಕ್ಕೊಂಡ್ರೆ ಸೈಡಿಂದೆಲ್ಲ ಎತ್ಕೊಳುತ್ತೆ. ತುಂಬ ಎಲ್ಲ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ. ನೋಡಿ ಈಗ ತೆಗೆದಿರೋದು ನಾನು ತೋರಿಸ್ತೀನಿ. ಎಲ್ಲ ತಟ್ಟೆ ಇಡ್ಲಿನೂ ತೆಗೆದಿಟ್ಟಿದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಒಂಚೂರು ಅಂಟಿಲ್ಲ ಏನಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ನೀವು ಬೇಕು ಅಂದರೆ ಸೀಮೆ ಅಕ್ಕಿ ಅಂತ ಹೇಳ್ತಾರಲ್ಲ, ಅದನ್ನು ಬೇಕಾದ್ರೆ ನೆನೆಸ್ಬಿಟ್ಟು ರುಬ್ಬಕ್ಕೆ ಹಾಕ್ಬೋದು. ನಾನಿಲ್ಲ, ಅದೇನು ಹಾಕಿಲ್ಲ. ಏನಂದರೆ ಅದು ಹಾಕಿದ್ರೆ ಸ್ವಲ್ಪ ವೈಟಾಗಿ ಇನ್ನೂ ಚೆನ್ನಾಗಿ ಬರುತ್ತೆ ಅಂತಷ್ಟೇ, ಇನ್ನೇನಿಲ್ಲ. ನಾನೇನಿಲ್ಲ ಹಾಗೆ ಮಾಡಿದ್ದೀನಿ, ಇರಲಿಲ್ಲ ನನ್ನ ಹತ್ರ. ಬೇಕಂದರೆ ನೀವು ಹಾಕ್ಕೊಂಡು ಮಾಡ್ಕೋಬೋದು. ಇದಕ್ಕೆ ನಾನು ಹುರ್ಗಡ್ಲೆ ಮತ್ತು ಶೇಂಗಾ ಬೀಜನ ಹುರಿದ್ಬಿಟ್ಟು ನಾನು ಚಟ್ನಿ ಮಾಡಿದ್ದೀನಿ. ಅದನ್ನು ಹೇಗೆ ಮಾಡಿದ್ದು ಅಂತ ಮೊದಲನೇ ರೆಸಿಪಿಲಿ ಒಂದು ದಿವಸ ತೋರಿಸಿದ್ದೆ ನಾನು, ದೋಸೆಗೆ ಮಾಡಿದ್ದು. ಅದೇ ಥರ ಮಾಡಿರೋದು ಈ ಚಟ್ನಿನ. ಹಾಗಾಗಿ ನಾನು ಚಟ್ನಿ ರೆಸಿಪಿ ತೋರಿಸಿಲ್ಲ. ನಾನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಇದಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಟಾಟಾ.